Hi, I'm Kaviraj from scoringtarget.com. In today's session, we are going to solve state level preparatory exam model question paper for SSLC students subject mathematics. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾವು 10ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ರಾಜ್ಯ ಮಟ್ಟದ SSLC ಪೂರ್ವ ಸಿದ್ಧತಾ ಪರೀಕ್ಷೆಯ ಒಂದು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ 1 ಸಾಲ್ವ್ ಮಾಡಿದ್ವಿ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಮಾದರಿ ಪ್ರಶ್ನೆ ಪತ್ರಿಕೆ 2 ನೋಡ್ತಾ ಇದ್ವಿ. ಸೊ ಈ ಪ್ರಶ್ನೆ ಪತ್ರಿಕೆಯನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಅದರ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಅಲ್ಲಿ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ SSLC ಎಕ್ಸಾಮ್ಗೆ ಪ್ರಿಪೇರ್ ಆಗಿ. ಓಕೆ, ಲೆಟ್ ಸ್ಟಾರ್ಟ್ ದ ಕ್ಲಾಸ್. ವಿಷಯ ಗಣಿತ, ಸಮಯ 3 ಗಂಟೆ 15 ನಿಮಿಷ, ಅಂಕಗಳು 80. ಸೊ ಮೇನ್ ಕ್ವೆಶ್ಚನ್ ನಂಬರ್ 1 ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ ಅಂತ. ಸೊ ಇಲ್ಲಿ 1 ಅಂಕದ 8 ಪ್ರಶ್ನೆಗಳು, ಒಟ್ಟು 8 ಅಂಕವನ್ನು ನೀವು ಇಲ್ಲಿ ಪಡ್ಕೋಬೋದು. ಮೊದಲನೇ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿ AN = 6 - n ಆದಾಗ ಆ ಶ್ರೇಣಿಯ 7ನೇ ಪದವು ಡ್ಯಾಶ್ ಅಂತ ಇದೆ. ಆಪ್ಷನ್ A 1, B -1, C 13, D 0. ಎರಡನೇ ಪ್ರಶ್ನೆ, ಶೂನ್ಯವಲ್ಲದ ಭಾಗಲಬ್ಧ ಮತ್ತು ಅಭಾಗಲಬ್ಧ ಸಂಖ್ಯೆಗಳ ಗುಣಲಬ್ಧವು ಯಾವಾಗಲೂ ಡ್ಯಾಶ್ ಆಗಿರುತ್ತದೆ. ಸೊ ಇದರಲ್ಲಿ ಆಪ್ಷನ್ ಅಂತ ಹೋಗೋಣ. ಭಾಗಲಬ್ಧ, ಅಭಾಗಲಬ್ಧ, ಸ್ವಾಭಾವಿಕ ಸಂಖ್ಯೆಗಳು, ಪೂರ್ಣಾಂಕಗಳು. ಇನ್ನು ಮೂರನೇ ಪ್ರಶ್ನೆ, x - 2y + 8 = 0, 2x - 4y - 16 = 0. ಈ ಸಮೀಕರಣಗಳ ಸರಳ ರೇಖೆಗಳು ಡ್ಯಾಶ್ ಅಂತ ಇದೆ. A ಛೇದಿಸುತ್ತವೆ, B ಸಮಾಂತರವಾಗಿರುತ್ತವೆ, C ಆಯ್ಕೆಗೊಳ್ಳುತ್ತವೆ, D ಮೇಲಿನ ಯಾವುದೂ ಅಲ್ಲ. ನಾಲ್ಕನೇ ಪ್ರಶ್ನೆ, Px = x² - 3x³ - 2x + 5 ಈ ಬಹುಪದೋಕ್ತಿಯ ಮಹತ್ತಮ ಘಾತ ಡ್ಯಾಶ್. A 0, B 1, C 2, D 3. ಇನ್ನು ಐದನೇ ಪ್ರಶ್ನೆ, ಮೂಲಬಿಂದು ಹಾಗೂ P(a)B ಗಳ ನಡುವಿನ ದೂರ ಎಷ್ಟಿರುತ್ತೆ ಅಂತ ಕೊಟ್ಟಿದ್ದಾರೆ. ಆಮೇಲೆ ಆರನೇ ಪ್ರಶ್ನೆಯಲ್ಲಿ ಟ್ರಯಾಂಗಲ್ ABCಯಲ್ಲಿ DE ಪ್ಯಾರಲಲ್ BC, D = 5 cm, BC = 8 cm ಮತ್ತು AD = 3.5 cm ಆದರೆ ABಯ ಉದ್ದವು ಡ್ಯಾಶ್ ಆಗಿರುತ್ತದೆ. A 5.6 cm, B 4.8 cm, C 5.2 cm, D 6.4 cm. ಸೊ ಏಳನೇ ಒಂದು ಪ್ರಶ್ನೆ, ಚಿತ್ರದಲ್ಲಿ O ಕೇಂದ್ರವುಳ್ಳ ವೃತ್ತಕ್ಕೆ PA, PC ಮತ್ತು CDಗಳು ಸ್ಪರ್ಶಕಗಳಾಗಿವೆ. AP = 3 cm, CD = 5 cm ಆದಾಗ PCಯ ಉದ್ದವು ಡ್ಯಾಶ್ ಆಗಿರುತ್ತದೆ. A 3 cm, B 5 cm, C 8 cm, D 2 cm. ಇನ್ನು ಎಂಟನೇ ಪ್ರಶ್ನೆ, ಸಿಲಿಂಡರ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರದಲ್ಲಿ ಯಾವುದು ಅಂತ ಕೇಳ್ತಾ ಇದ್ದಾರೆ. ಸೊ ನೀವು ಉತ್ತರವನ್ನು ನೋಡಿಕೊಂಡು ಉತ್ತರವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ನು ಮೇನ್ ಕ್ವೆಶ್ಚನ್ ನಂಬರ್ 2 1 ಅಂಕದ 8 ಪ್ರಶ್ನೆಗಳಿರುತ್ತೆ. ಇಲ್ಲಿ ಯಾವುದೇ ಮಲ್ಟಿಪಲ್ ಚಾಯ್ಸ್ ಇರೋದಿಲ್ಲ. 9ನೇ ಪ್ರಶ್ನೆ, A = B × Q + R ಇದರಲ್ಲಿ ಭಾಜ್ಯ ಯಾವುದು? 10ನೇ ಪ್ರಶ್ನೆ, ಎರಡು ರೇಖೆಗಳು ಒಂದನ್ನೊಂದು ಸಮಾಂತರವಾಗಿದ್ದರೆ ಅವು ಹೊಂದಿರಬಹುದಾದ ಪರಿಹಾರಗಳ ಸಂಖ್ಯೆ ಎಷ್ಟು? 11ನೇ ಪ್ರಶ್ನೆ, ವರ್ಗ ಸಮೀಕರಣದ ಶೋಧಕದ ಬೆಲೆ 8 ಆದರೆ ಸಮೀಕರಣದ ಮೂಲಗಳ ಸ್ವಭಾವವನ್ನು ಬರೆಯಿರಿ. 12ನೇ ಪ್ರಶ್ನೆ, X ಚರಾಕ್ಷರವುಳ್ಳ ಒಂದು ಬಹುಪದೋಕ್ತಿಯ ಡಿಗ್ರಿ 3 ಆದರೆ ಆ ಬಹುಪದೋಕ್ತಿಯ ವಿಧ ಬರೆಯಿರಿ. 13ನೇ ಪ್ರಶ್ನೆ, ಶಂಕುನ ತ್ರಿಜ್ಯ 7 cm ಮತ್ತು ಓರೆ ಎತ್ತರ 5 cm ಆದರೆ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಿರಿ ಅಂತ. ಇನ್ನು 14ನೇ ಪ್ರಶ್ನೆ, 3 ಬಿಂದುಗಳ ನಿರ್ದೇಶಾಂಕಗಳು x1 y1, x2 y2 ಮತ್ತು x3 y3ಗಳು ಸರಳ ರೇಖಾಗತವಾಗಿದ್ದರೆ ಅವುಗಳಿಂದ ಉಂಟಾದ ಆಕೃತಿಯ ವಿಸ್ತೀರ್ಣ ಡ್ಯಾಶ್ ಅಂತ. ಇನ್ನು 15ನೇ ಪ್ರಶ್ನೆ, P(a) 7/12 ಆದಾಗ P ಯ ಬೆಲೆ ಏನು ಅಂತ ಕೇಳ್ತಾ ಇದ್ದಾರೆ. ಇನ್ನು 16ನೇ ಪ್ರಶ್ನೆ,
ಮೂಲ ಸಮಾನುಪಾತತೆಯ ಪ್ರಮೇಯವನ್ನು ಕರೆಯುವ ಇನ್ನೊಂದು ಹೆಸರು. ಸೊ ಈಗ ಮೇನ್ ಕ್ವೆಶ್ಚನ್ ನಂಬರ್ 3 ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇದು 2 ಪ್ರಶ್ನೆಗಳು, 2 ಅಂಕದ 8 ಪ್ರಶ್ನೆಗಳು, ಒಟ್ಟು 16 ಅಂಕ. 17ನೇ ಪ್ರಶ್ನೆ, x + 2y = 70 ಮತ್ತು 2x + y = 95 ಈ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ಬಿಡಿಸಿ. 18ನೇದು, 1 ಮತ್ತು 100ರ ನಡುವಿನ 5ರಿಂದ ಭಾಗವಾಗುವ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯಿರಿ. 19ನೇ ಪ್ರಶ್ನೆ, 2 - 5 ಒಂದು ಅಬಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಇದೆ. ಸೊ ಇಲ್ಲಿ ನಿಮಗೊಂದು ಚಾಯ್ಸ್ ಕೂಡ ಇದೆ. 3825 ಅನ್ನು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರೆಯಿರಿ ಅಂತ. 20ನೇ ಪ್ರಶ್ನೆ, x = 5 - 2x² ಸೂತ್ರದ ಸಹಾಯದಿಂದ ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಿರಿ. ಅಥವಾ x² - 7x + 12 = 0 ಮೂಲಗಳ ಸ್ವಭಾವವನ್ನು ವರ್ಗಪೂರ್ಣ ಮಾಡುವ ವಿಧಾನದಿಂದ ಕಂಡುಹಿಡಿಯಿರಿ. ಅದೇ ರೀತಿ 21ನೇ ಪ್ರಶ್ನೆ, 5.3 ಸೆಂಟಿಮೀಟರ್ ಉದ್ದದ ರೇಖಾಖಂಡವನ್ನು ಎಳೆದು ಅದನ್ನು 2:3 ಅನುಪಾತದಲ್ಲಿ ವಿಭಾಗಿಸಿ ಅಂತ. ಇದೇ ರೀತಿ ನಾವು 22, 23 ಮತ್ತು 24ನೇ ಪ್ರಶ್ನೆಗಳನ್ನು ಕೂಡ ನೀವು ವಿಡಿಯೋ ಸ್ಟಾಪ್ ಮಾಡ್ತಾ ನೋಡಿಕೊಂಡು ಇವುಗಳಿಗೆ ಉತ್ತರವನ್ನು ಬರೀತಕ್ಕಂಥ ಪ್ರಯತ್ನ ಮಾಡಿ. ಅದೇ ರೀತಿ ಈಗ ಮೇನ್ ಕ್ವೆಶ್ಚನ್ ನಂಬರ್ 4 ನಮಗೆ 3 ಅಂಕದ 9 ಪ್ರಶ್ನೆಗಳು, ಒಟ್ಟು 27 ಅಂಕ. 25ನೇ ಪ್ರಶ್ನೆ, ಒಂದು ಆಯತದ ಪಾದವು x + 5 ಸೆಂಟಿಮೀಟರ್ ಮತ್ತು ಅದರ ಅಗಲ x - 5 ಸೆಂಟಿಮೀಟರ್ ಆಗಿದೆ. ಆಯತದ ವಿಸ್ತೀರ್ಣ 56 ಸೆಂಟಿಮೀಟರ್ ಸ್ಕ್ವೇರ್ಗಳಾದರೆ ಆಯತದ ಉದ್ದ ಮತ್ತು ಅಗಲಗಳನ್ನು ಕಂಡುಹಿಡಿಯಿರಿ. ಅಥವಾ ಒಂದು ರೈಲು ಏಕರೂಪದ ಜವದಲ್ಲಿ ಚಲಿಸಿ 480 ಕಿಲೋಮೀಟರ್ ದೂರವನ್ನು ಕ್ರಮಿಸುತ್ತದೆ. ಅದರ ಜವವು 8 km/h ಕಡಿಮೆ ಆಗಿದ್ದರೆ ಅಷ್ಟೇ ದೂರವನ್ನು ಕ್ರಮಿಸಲು ರೈಲು 3 ಗಂಟೆ ಹೆಚ್ಚಾಗಿ ತೆಗೆದುಕೊಳ್ಳುತ್ತಿತ್ತು. ಹಾಗಾದರೆ ರೈಲಿನ ಜವವನ್ನು ಕಂಡುಹಿಡಿಯಿರಿ. ಅದೇ ಥರ 26ನೇ ಪ್ರಶ್ನೆ, px = x4 - 3x² - 4 ಈ ಬಹುಪದೋಕ್ತಿಯನ್ನು gx = x + 2 ಬಹುಪದೋಕ್ತಿಯಿಂದ ಭಾಗಿಸಿದಾಗ ಬರುವ ಭಾಗಲಬ್ಧ ಮತ್ತು ಶೇಷ ಕಂಡುಹಿಡಿಯಿರಿ ಅಂತ ಒಂದು ಪ್ರಶ್ನೆ ಇದೆ. ಅದೇ ರೀತಿ 27ನೇ ಪ್ರಶ್ನೆ, ಒಂದು ವೃತ್ತಕ್ಕೆ ಬಾಹ್ಯ ಬಿಂದುವಿನಿಂದ ಎಳೆದ ಸ್ಪರ್ಶಕಗಳ ಉದ್ದವು ಸಮಾನವಾಗಿರುತ್ತದೆ ಎಂದು ಸಾಧಿಸಿ. 28ನೇ ಪ್ರಶ್ನೆ, 5 ಸೆಂಟಿಮೀಟರ್, 4 ಸೆಂಟಿಮೀಟರ್ ಮತ್ತು 3 ಸೆಂಟಿಮೀಟರ್ ಬಾಹುಗಳನ್ನು ಹೊಂದಿರುವ ತ್ರಿಭುಜವನ್ನು ರಚಿಸಿ. ನಂತರ ಮತ್ತೊಂದು ತ್ರಿಭುಜವನ್ನು ಅದರ ಪ್ರತಿಯೊಂದು ಬಾಹು ಮೊದಲ ರಚಿಸಿದ ತ್ರಿಭುಜದ ಅನುರೂಪ ಬಾಹುಗಳ 3/4 ರಷ್ಟಿರುವಂತೆ ರಚಿಸಿ ಅಂತ. 29ನೇ ಪ್ರಶ್ನೆ, ಈ ಕೆಳಗಿನ ವರ್ಗೀಕೃತ ದತ್ತಾಂಶಗಳಿಗೆ ಸರಾಸರಿ ಕಂಡುಹಿಡಿಯಿರಿ ಅಂತ ಒಂದು ಪ್ರಶ್ನೆ ಇದೆ. ಇಲ್ಲಿ ಒಂದು ಚಾಯ್ಸ್ ಕೂಡ ಇದೆ. ಈ ಕೆಳಗಿನ ವರ್ಗೀಕೃತ ದತ್ತಾಂಶಗಳಿಗೆ ಮಧ್ಯಾಂಕ ಕಂಡುಹಿಡಿಯಿರಿ ಅಂತ. ಸೊ ಅದೇ ಥರ 30, 31, 32ನೇ ಪ್ರಶ್ನೆಗಳಲ್ಲಿ ಕೂಡ ನಿಮಗೆ ಆಪ್ಷನ್ಸ್ಗಳಿರುತ್ತೆ. ನಿಮ್ಗೆ ಯಾವುದು ಈಸಿ ಅನಿಸುತ್ತೆ ಆ ಪ್ರಶ್ನೆಗಳನ್ನು ನೀವು ಇಲ್ಲಿ ಸಾಲ್ವ್ ಮಾಡ್ಬೋದು. ಹಾಗೆ ಈ ವಿಡಿಯೋನ ಸ್ಟಾಪ್ ಮಾಡ್ತಾ ಆ ಪ್ರಶ್ನೆಗಳನ್ನು ಬರ್ಕೊಂಡು ಅವುಗಳಿಗೆ ಉತ್ತರವನ್ನು ಕಂಡುಹಿಡಿತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಇನ್ನು 33ನೇ ಪ್ರಶ್ನೆಯಲ್ಲಿ ಚಿತ್ರದಲ್ಲಿ OACBಯು O ಕೇಂದ್ರವನ್ನು ಹೊಂದಿರುವ 3.5 ಸೆಂಟಿಮೀಟರ್ ತ್ರಿಜ್ಯವಿರುವ ವೃತ್ತದ ಚತುರ್ಥಕವಾಗಿದೆ. OD = 2 ಸೆಂಟಿಮೀಟರ್ ಆದರೆ 1 ವೃತ್ತ ಚತುರ್ಥಕ, 2 ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಇದೆ. ಇಲ್ಲಿ ಮೇನ್ ಕ್ವೆಶ್ಚನ್ ನಂಬರ್ 5 ನಮಗೆ 4 ಅಂಕದ 4 ಪ್ರಶ್ನೆಗಳು, ಒಟ್ಟು 16 ಅಂಕ. ಇದರಲ್ಲಿ 34ನೇ ಪ್ರಶ್ನೆ, 2x + y = 8 ಮತ್ತು x + y = 5 ಈ ರೇಖಾತ್ಮಕ ಸಮೀಕರಣಗಳ ಜೋಡಿಗಳಿಗೆ ನಕ್ಷೆಯ ಸಹಾಯದಿಂದ ಬಿಡಿಸಿ. 35ನೇ ಪ್ರಶ್ನೆ, 2 ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು ಅವುಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮ ಎಂದು ಸಾಧಿಸಿ. 36ನೇ ಪ್ರಶ್ನೆ, 56ನೇ ಪದ 5/37 ಆಗಿರುವ ಸಮಾಂತರ ಶ್ರೇಣಿಯೊಂದರ ಮೊದಲ 111 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ. ಅಥವಾ ಇಲ್ಲೊಂದು ಚಾಯ್ಸ್ ಇದೆ ನಿಮಗೆ. ಸಮಾಂತರ ಶ್ರೇಣಿಯೊಂದರಲ್ಲಿ 3ನೇ ಪದವು 8 ಆಗಿದ್ದು 9ನೇ ಪದವು 3ನೇ ಪದದ 3ರಷ್ಟಕ್ಕಿಂತ 2 ಹೆಚ್ಚು ಇದೆ. ಅದರ ಮೊದಲ 19 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ. 37ನೇ ಪ್ರಶ್ನೆ, 7 ಮೀಟರ್ ಎತ್ತರದ ಕಟ್ಟಡದ ಮೇಲಿನ ಒಂದು ಬಿಂದುವಿನಿಂದ ಗೋಪುರದ ಮೇಲ್ತುದಿಗೆ ಉನ್ನತ ಕೋನವು 60 ಡಿಗ್ರಿ ಮತ್ತು ಅದರ ಪಾದಕ್ಕೆ ಅವನತ ಕೋನವು 45 ಡಿಗ್ರಿ ಆಗಿದೆ. ಗೋಪುರದ ಎತ್ತರ ಕಂಡುಹಿಡಿಯಿರಿ. ಇಲ್ಲಿ ಕೂಡ ನಿಮಗೊಂದು ಚಾಯ್ಸ್ ಇದೆ. ನೆಲದ ಮೇಲಿನಿಂದ ಧ್ವಜಸ್ತಂಭದ ತುದಿಗಿರುವ ಉನ್ನತ ಕೋನವು
30 ಡಿಗ್ರಿ ಇರುವುದಾಗಿ ಕಂಡುಬಂದಿದೆ. ಹಾಗೆಯೇ ಧ್ವಜಸ್ತಂಭದ ಕಡೆಗೆ ನಡೆಯುತ್ತಾ 6 ಮೀಟರ್ ದೂರವನ್ನು ಕ್ರಮಿಸಿದಾಗ ಉನ್ನತ ಕೋನವು 15 ಡಿಗ್ರಿಯಷ್ಟು ಹೆಚ್ಚಾಗುತ್ತದೆ. ಹಾಗಾದರೆ ಧ್ವಜಸ್ತಂಭದ ಎತ್ತರವೇನು? ಸೊ ಪ್ರಶ್ನೆ ಪತ್ರಿಕೆಯ ಕೊನೆಯ ಪ್ರಶ್ನೆಗೆ ಬರ್ತಾ ಇದ್ವಿ. ಮೇನ್ ಕ್ವೆಶ್ಚನ್ ನಂಬರ್ 6. ಕೆಳಗಿನ ಪ್ರಶ್ನೆಗೆ ಉತ್ತರಿಸಿದಂಥ ಒಂದು ಪ್ರಶ್ನೆ 5 ಅಂಕದ್ದು. 38ನೇ ಪ್ರಶ್ನೆ, ಮರದಿಂದ ಮಾಡಿದ ಸಿಲಿಂಡರ್ನ 2 ವೃತ್ತಾಕಾರದ ಅರ್ಧಗೋಳವನ್ನು ಚಿತ್ರದಲ್ಲಿ ತೋರಿಸಿರುವಂತೆ ಕೊರೆದು ಒಂದು ವಸ್ತುವನ್ನು ತಯಾರಿಸಿದೆ. ಸಿಲಿಂಡರ್ನ ಎತ್ತರ 10 ಸೆಂಟಿಮೀಟರ್ ಮತ್ತು ಪಾದದ ತ್ರಿಜ್ಯ 3.5 ಸೆಂಟಿಮೀಟರ್ ಆದರೆ ಒಂದು ವಸ್ತುವಿನ ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನು, ಎರಡನೇದು ವಸ್ತುವಿನ ಒಟ್ಟು ಘನಫಲವನ್ನು ಕಂಡುಹಿಡಿಯಿರಿ ಅಂತ. ಸೊ ಈ ಪ್ರಶ್ನೆ ಪತ್ರಿಕೆನ ನೀವು ಡೌನ್ಲೋಡ್ ಮಾಡ್ಕೋಬೇಕಂತ ಅದರ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಅಲ್ಲಿ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿಕೊಂಡು ಈ ಎಲ್ಲ ಪ್ರಶ್ನೆಗಳಿಗೆ, ಒಟ್ಟು 38 ಪ್ರಶ್ನೆಗಳಿವೆ, ಪ್ರತಿಯೊಂದು ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಸಾಲ್ವ್ ಮಾಡ್ಕೊಳ್ಳಿ. ಇವು ತುಂಬ ಎಕ್ಸ್ಪೆಕ್ಟೆಡ್ ಆದ ಕ್ವಶನ್. ಈ ಒಂದು ಪ್ರಶ್ನೆ ಪತ್ರಿಕೆ ಮಾದರಿಯಾಗಿರುತ್ತದೆ. ಓಕೆ, ಇಷ್ಟು ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. ಇಫ್ ಯು ಲೈಕ್ ದ ವಿಡಿಯೋ, ಸಬ್ಸ್ಕ್ರೈಬ್ ಟು ಅವರ್ ಚಾನೆಲ್ ಟು ಗೆಟ್ ಮೋರ್ ವಿಡಿಯೋಸ್. ಥ್ಯಾಂಕ್ ಯು ಆಲ್.